ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರಗಳಿಂದ ಮೂಡಿರುವ ಕಳೆಯ ಹಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ಬಹುದಿನಗಳಿಂದ ಮೈಮರಗಳಿಂದ ಅಧ್ಯಕ್ಷಗಳಾಗಿ ನಮ್ಮ ಸಂವಿಧಾನದ ಸಮಿತಿಯಲ್ಲಿ ಪ್ರತಿಯೊಂದು ಓದಿ ತಲೆಯಲ್ಲಿ ತಿಳ್ಕೊಂಡು ಯಾವ ಜನಾಂಗಕ್ಕೆ ಏನ್ ಮಾಡಿದ್ರೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನಗಳು ಮಾಡ್ತಾ ಅವರು ಇವತ್ತು ಭಾರತಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಯಾವುದೇ ಜಾತಿ ಜನಾಂಗಕ್ಕಲ್ಲ, 140 ಕೋಟಿ ಭಾರತ ಅಖಂಡ ಭಾರತಕ್ಕೆ ಸಂವಿಧಾನ ಕೊಟ್ಟಂತ ಮಹಾಪುರುಷ. ಎಲ್ಲರೂ ಅವ್ರ ಬಗ್ಗೆ ಪೂಜೆ ಮಾಡುವಂತ ವ್ಯಕ್ತಿ ಅಂತ ಹೇಳ್ಬೋದು. ಆದ್ರಿಂದ ನಾವು ಅವರ ಆದರ್ಶಗಳು ನೋಡಿ ಮಕ್ಕಳಲ್ಲಿ ದಯವಿಟ್ಟು ಎಜುಕೇಶನ್ ಕೊಡಿ. ನಾನು SLC ಕೊಟ್ಟೆ, ನಾನು PUC ಕೊಟ್ಟೆ, ನಾನು ಡಿಗ್ರಿ ಕೊಟ್ಟೆ ಅನ್ನೋದಲ್ಲ. ಅವ್ರ ಉನ್ನತ ಶಿಕ್ಷಣಗಳು ವಿದೇಶಗಳಲ್ಲಿ ಓದುವಂತ ವ್ಯಾಸಂಗಗಳಾಗ್ಬೋದು. ಇವತ್ತು ಎಲ್ಲ ವಿದ್ಯೆಗೂ ಇವತ್ತು ನಮ್ಮಲ್ಲಿ ಓದಿಸುವಂಥದಕ್ಕೆ ಫ್ರೀ ಇದೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಇವತ್ತು ಬ್ಯಾಂಕ್ ಲೋನ್ಗಳಿಂದ ಹಿಡಿದು ಉನ್ನತ ಶಿಕ್ಷಣಗಳು ತರಬೇಕು, ತಂದು ಅವರ ಹೆಸರು ನಿಲ್ಲಿಸುವಂತ ಕೆಲಸ ಮಾಡಬೇಕು. ಆದರೆ ನಮ್ಮ ಚಿಂತಾಮಣಿಯಲ್ಲಿ ನಿಲ್ಲಿಸುವಂತ ಕೆಲಸ, ಅವ್ರದೊಂದು ಪುತ್ಥಳಿ ನಿಲ್ಲಿಸಬೇಕು ಅಂದ್ರೆ ಅದನ್ನ ಮಹಾನ್ ಬಾರು ತೆರವುಗೊಳಿಸ್ತಾರೆ. ಎಲ್ಲಿ ನಾನು ನೋಡಿದಂಥದ್ದು ಕೇಳದಂಥದ್ದು ಈ ಚಿಂತಾಮಣಿ ತಾಲೂಕಲ್ಲಿ ನೋಡದೆ ಕೇಳಿದೆ. ಅವ್ರದ್ದೆಲ್ಲೇ ಬೋರ್ಡ್ ಹಾಕಿದ್ರು ತೆರವುಗೊಳಿಸ್ರಿ ಅಂತ. ಇನ್ನ ಮಹಾಪುರುಷರದು ಇಕ್ರಿ ಅಂತ ಹೇಳ್ಬೇಕು. ಇಲ್ಲಿ ನನ್ನ ಮನೆ ಮುಂದೆ ಎಲ್ಲೇ ನೋಡ್ತೀನಿ ಕಾಲೋನಿಗಳೆಲ್ಲ ಇಕ್ಕೋದು, ನಡಿ ಸರ್ಕಲ್ಗಳಲ್ಲಿ ಎಲ್ಲಿದ್ದಾರೆ ಅವರು ಅವ್ರ ಆದರ್ಶ ಬೆಳೆಸ್ಕೊಳ್ಳಿ ಅಂತ ಅವರ ಪುತ್ಥಳಿಗಳು ಇಕ್ಕೋದು. ಅದನ್ನ ಮಾಡೋದು ಬಿಟ್ಟು ಹೊಸ ಬಿಲ್ಡಿಂಗ್ಗಳು ಕೆಡಬೋದು, ಹೊಸ ಇಂಜಿನಿಯರಿಂಗ್ ಕಾಲೇಜುಗಳು 400 ಕೋಟಿ ಕಾಲೇಜು ಮೇಲೆ ಕಟ್ಟೋದಕ್ಕೆ 200 ಕೋಟಿ. ಚಿಂತಾಮಣಿಯವರು ಒಬ್ರು ಕಾಂಟ್ರಾಕ್ಟ್ ಇಲ್ಲ. ಚಿಂತಾಮಣಿಯಲ್ಲಿ ಇರೋರು ಒಂದು ಕಾಂಟ್ರಾಕ್ಟರ್ 5 ಲಕ್ಷ 10 ಲಕ್ಷ ಮಾಡೋದಕ್ಕಿಲ್ಲ. ಪ್ಯಾಕೇಜ್ 300 ಕೋಟಿ 400 ಕೋಟಿ ಪ್ಯಾಕೇಜ್. ಇದು ನನ್ನ ಹೈದರಾಬಾದ್ ಸೊಸೈಟಿದು ಕಂಪನಿ. ಯಾರೋ ಶೇರ್ದಾರರು ಯಾರಿಗೂ ಗೊತ್ತಾಗಲ್ಲ. ಹೊಸ ಬಿಲ್ಡಿಂಗ್ ಹೇಳಿದ್ರೆ ಕೃಷ್ಣಾರೆಡ್ಡಿ ಅವರು 20 ವರ್ಷದ ಬಿಲ್ಡಿಂಗ್ ಹೊಡೆದಾಕೋದೆ, 16 ವರ್ಷದ ಬಿಲ್ಡಿಂಗ್ ಹೊಡೆದಾಕೋದು. ಇವಾಗ ಎಸ್ಟಿಮೇಟ್ ಇವಾಗ 40 ಕೋಟಿ 50 ಕೋಟಿ 100 ಕೋಟಿ ನಮ್ದೇ ಅಲ್ಲ. ಯಾಕೆ ಅವ್ರಿಗೆ ಕೊಟ್ಟು 40% ಕಮಿಷನ್ ಕೊಡಬೇಕು? ಒಂದು 30% ಕಮ್ಮಿ 30-40% ಕೆಲಸ ಮಾಡಿಸೋಣ, ಮಿಕ್ಕಿದ್ದೆಲ್ಲ ನಮ್ದೇ ಅಲ್ಲ. ನಾವು ಯಾರು ಕೊಡಂಗಿಲ್ಲ ಕಮಿಷನ್ ಏನಿಲ್ಲ. ಇವಾಗ ಕೆಲಸ ನಾವು ಮಾಡೋದು ಇವ್ರಿಗೆ ಕೊಟ್ಟೆ ಅವ್ರಿಗೆ ಕೊಟ್ಟೆ, ಕೆಲಸ ಮಾಡೋದ್ರೆ ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೊಟ್ಟೆವ್ರು, ಇವ್ರಿಗೆ ಕೊಟ್ಟರೆ ಅವ್ರಿಗೆ ಕೊಟ್ಟೆವ್ರು, ಇವ್ರು ಕೊಡೋದು 10%. ಹಂಗೆ ಇವತ್ತಿನ ಪರಿಸ್ಥಿತಿ ನಡೀತಾ ಐತೆ. ಅವ್ರ ಹತ್ರ ಒಂದು ಬುಕ್ಕೆ ಇದೆ, ಬುಕ್ ರಿಲೀಸ್ ಮಾಡಿದ್ರೆ ಚಿಂತಾಮಣಿ ಜಾತಕ ಅನ್ನೋದು, ಇವ್ರ ಕುಟುಂಬದ ಜಾತಕ ಅನ್ನೋದು ಒಂದು ಬುಕ್ ಬರೀಬಹುದು. ನಾನು ಬೆಳಗ್ಗೆ ಹೇಳಿದೆ, ಎಷ್ಟು ಬರೆದ್ರು ಆಗಲ್ಲ. ಒಂದು ಬುಕ್ ಹಾಕ್ಸ್ಬಿಟ್ಟು ಫೋಟೋಗಳು ಇಡಿಸ್ಬಿಟ್ಟು ಆ ಬುಕ್ ಬರೆದ್ಬಿಟ್ಟು ಜನ ಎಷ್ಟು ಬಡವರಾಗಿದ್ರು, ಎಷ್ಟು ಶ್ರೀಮಂತರಾಗಿದ್ದಾರೆ, ಇನ್ನು ಮುಂದೆ ಶ್ರೀಮಂತರಾಗೋದು ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಜನರಲ್ಲಿ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು, ಅಂಬೇಡ್ಕರ್ ವಿಧಿ ವಿಧಾನದಡಿ ನೀನೊಬ್ಬ ಉನ್ನತ ಶಿಕ್ಷಣ ಸಚಿವರಾಗಿದ್ದೀಯಾ. ನೀನು ಇದನ್ನ ಅಂಬೇಡ್ಕರ್ ಅವ್ರನ್ನ ಭಾವನೆಗಳು, ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆ, ಜನಕ್ಕೆ ಕೊಟ್ಟಂತ ಕೊಡುಗೆ, ಆ ಸಂವಿಧಾನದ ಅಡಿಯಲ್ಲಿ ನೀನು ಇವತ್ತು ಪಟ್ಟಂತ ಕಷ್ಟ, ಅವ್ರ ತಂದೆ ತಾಯಿ ಊಟಕ್ಕೆ ಇಳ್ದಿದ್ರು ಅವ್ರನ್ನ ಎತ್ತಿನ ಗಾಡಿಯಲ್ಲಿ ಮಗನ ತಗೊಂಡ್ಬಂದು ಓದಿಸಿದಂಥದ್ದು. ಆ ಮಗ ತಂದೆ ತಾಯಿಗೆ ಊರು ಕೊಟ್ಟಂತ ಗೌರವ, ಅದನ್ನ ತಾವು ಮನೆಗಳಲ್ಲಿ ಬೇರೆ ಅಂಬೇಡ್ಕರ್ ಫೋಟೋ ಹಾಕ್ಬಿಟ್ರೆ ಸಾಲದು. ಅವ್ರ ಜೀವನ ಚರಿತ್ರೆ ಒಂದು ಬುಕ್ಗಳು ಇಂಥ ಫಂಕ್ಷನ್ ನಲ್ಲಿ ಬುಕ್ ಸ್ಟಾಲ್ ಹಾಕ್ಬೇಕು ಅಂಬೇಡ್ಕರ್ ಅವ್ರದ್ದು. ದಯವಿಟ್ಟು ಎಲ್ಲೇ ಆದ್ರೂ ನೆಕ್ಸ್ಟ್ ಫಂಕ್ಷನ್ಗಳಿದ್ರು ಊರಲ್ಲಿ ಅವ್ರ ಬುಕ್ಕು, ಅವ್ರ ಆದರ್ಶ. ನಾವು ಮನೆಯಲ್ಲಿ ಏನ್ ನೋಡ್ಬೇಕು, ಚುಟುಕ ಬುಕ್ ಅಂತಿದೆ, ಅವ್ರು ತೆಗೆದ್ರೆ ನಾವು ಮಕ್ಕಳನ್ನ ಯಾವ ತರ ಸಾಕ್ಬೇಕು, ಯಾವ ತರ ಆದರ್ಶಗಳು ಹೇಳ್ಬೇಕು, ಅವ್ರು ಏನ್ ಡಿಗ್ರಿಗಳು ಸಂಪಾದನೆ ಮಾಡಿದ್ರು, ಅವ್ರ ಕಷ್ಟ ಏನು, ಆವತ್ತಿನ ಕಾಲದಲ್ಲಿ ಶೋಷಣೆ ಯಾವ ತರ ನಡೀತಾ ಇತ್ತು, ಜೊತೆಯಲ್ಲಿ ಹೋದ್ರೆ ಹುಡುಗರು ಸೇರ್ತಾ ಇರಲಿಲ್ಲ, ಸ್ಕೂಲ್ಗೆ ಹೋದ್ರೆ ಫ್ರೆಂಡ್ಸ್ ಸೇರ್ತಾ ಇರಲಿಲ್ಲ, ಶೋಷಣೆ, ಕೆಳಗೆ ಕುತ್ತರಿಸೋರು, ಅಲ್ಗೂ ರಾತ್ರಿ ಆಗ್ಲು ಒಂದಿನ ವಿದ್ಯೆ ಕಲ್ತಂತ ಅವ್ರಿಗೆ ತಂದೆ ತಾಯಿ ವಿದ್ಯೆ ಕೊಟ್ಟರು. ಇವತ್ತು ನಮ್ಮ ಮಕ್ಕಳಲ್ಲಿ ತಾವು ಕಳಜಿ ಹೊಂದ್ಬೇಕು. ಇವತ್ತು ಏನ್ ಓದ್ತಾ ಇದ್ದೀಯಾ, ಏನ್ ಮಾಡ್ತಾ ಇದ್ದೀಯಾ, ಅವ್ರಿಗೆ ನಾನು ಹೊಡೆದು ಬುದ್ಧಿ ಹೇಳಿದ್ರೆ ಆಗಲ್ಲ. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳನ್ನ ಅಳವಡಿಸ್ಕೊಂಡು
ತಾವೆಲ್ಲ ಜೀವನ ನಡೆಸಬೇಕು, ನಾವೆಲ್ಲ ಸೇರಿ ನಡೆಸಬೇಕು ಅಂತ ನಾವು ಬಯಸ್ತಾ ಇವತ್ತಿನ ವೇದಿಕೆಯಲ್ಲಿ ಇಷ್ಟು ಸುಂದರವಾದಂತ ಭೀಮೋತ್ಸವ ಆಚರಣೆ ಮಾಡ್ತಾ ಇರುವ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು